ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಮಾತಾಡುವಾಗೆಲ್ಲ ಮಧ್ಯದಲ್ಲಿ ಬರ್ತೀರಾ? ಅದು ಏನೋ ಹಿಂಗೊಂದು ಫ್ಲೋನಲ್ಲಿ ಉಂಟಾ ಇರ್ತದೆ, ನೋಡ್ದಂಗೆ ಮಾತು ಸ್ಟಾಪ್ ಆಗ್ಬಿಡ್ತದೆ. ನನ್ನ ಕೂದಲೆಲ್ಲ ಸರಿಯಾಗೈತಾ? ಬಕ್ಕೋಬೇಕು ಇಷ್ಟ ಇಟ್ಟು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ಲಾಗ್ ಬಂದು ಸ್ವಲ್ಪ ಡಿಫ್ರೆಂಟ್. ಅಂದರೆ ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಯಾವುದೇ ಥರದ ಹೆಸಿಟೇಷನ್ ಬೇಕಾಗಿಲ್ಲ ಅಂತ ಅನ್ಕೊತೀನಿ. ಇದೊಂದು ಪಾರ್ಟ್ ಆಫ್ ಲೈಫ್ ಆಗಿರೋದ್ರಿಂದ ಇವತ್ತು ನನ್ನ ಫಸ್ಟ್ ಪೀರಿಯಡ್ ಡೇ ಹೇಗಿರುತ್ತೆ ಅನ್ನೋದನ್ನು, ಎಷ್ಟು ಪೇನ್ಫುಲ್ ಆಗಿರುತ್ತೆ ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರೋವಂಥ ವಿಷಯನೇ. ಸೊ ಈ ಒಂದು ಪೇನ್ಫುಲ್ ಡೇನಲ್ಲಿ ನಾವು ಯಾವ ರೀತಿಯ ನಮ್ಮ ದಿನ ಕೆಲಸವನ್ನು ಮುಗಿಸ್ಕೊಂಡು ಎಲ್ಲ ಥರದಲ್ಲಿ ಪೇಯ್ನನ್ನು ಮ್ಯಾನೇಜ್ ಮಾಡಿಕೊಂಡು ಮನೆ ಕೆಲಸನ ಮ್ಯಾನೇಜ್ ಮಾಡಿಕೊಂಡು ಎಲ್ಲದನ್ನು ಹೇಗೆ ನಿಭಾಯಿಸ್ತೀವಿ ಅನ್ನೋದ್ರ ಬಗ್ಗೆ ಇದೊಂದು ವಿಡಿಯೋ. ಹಾಗೆಯೇ ನಾನು ಇವತ್ತಿನ ದಿನದಲ್ಲಿ ನನಗೆ ಪೇಯ್ನ್ ಆದಾಗ ಯಾವ ಥರದ ಒಂದು ಸಿಂಪಲ್ ಟಿಪ್ಸ್ಗಳನ್ನ ಫಾಲೋ ಮಾಡ್ತೀನಿ, ಹಾಗೆಯೇ ಅದರಿಂದ ಯಾವ ರೀತಿಯ ನನಗೆ ರಿಲೀಫ್ ಸಿಗುತ್ತೆ, ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ಬರುತ್ತೆ, ಹೇಗೆಲ್ಲ ನನ್ನ ದಿನಗಳು ಕಳೀತೀನಿ ಅನ್ನೋದ್ರ ಬಗ್ಗೆ ಇದೆ. ಸೊ ಸ್ಕಿಪ್ ಮಾಡಿದೆ ನಾನು ವಿಡಿಯೋನ ನೋಡಿ. ಗುಡ್ ಮಾರ್ನಿಂಗ್. ನನಗೆ ಮಾರ್ನಿಂಗ್ 4 ಕೂಡ ತುಂಬಾ ಪೀರಿಯಡ್ ಕ್ರ್ಯಾಂಪ್ಸ್ ಜಾಸ್ತಿನೇ ಆಗ್ತಾಯಿತ್ತು. ಸೊ ಒದ್ದಾಡ್ಕೊಂಡು ಹೇಗೋ ಮಲಗಿದ್ದೆ. ಅಂತೂ ಇಂತೂ ಎಷ್ಟೊತ್ತು ಮಲ್ಕೊಂಡು ಹೀಗೆ ಒದ್ದಾಡೋದು, ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಡೋಣ ಅಂತ ಹೇಳಿಬಿಟ್ಟು ಎದ್ದೆ. ನನಗೆ ತುಂಬ ಪೇಯ್ನ್ ಇದ್ದಾಗ ನಾನು ಬೆಡ್ಡಲ್ಲೇ ಈ ರೀತಿಯ ಕೆಲವೊಂದಷ್ಟು ಸ್ಟ್ರೆಚಸ್ನ ಮಾಡ್ತೀನಿ. ಸೊ ಅದು ನನಗೆ ಸ್ವಲ್ಪ ರಿಲೀಫ್ ಕೊಡುತ್ತೆ. ಆ್ಯಂಡ್ ಈ ಟೈಮಲ್ಲಿ ನಾನು ನೀರನ್ನ ತುಂಬ ಜಾಸ್ತಿನೇ ಕುಡಿತೀನಿ. ಏನೋ ಗೊತ್ತಿಲ್ಲ, ಈ ಟೈಮಲ್ಲಿ ನೀರನ್ನ ಜಾಸ್ತಿ ಕುಡಿದ್ರೆ ಒಳಗಿಂದ ಕಂಪ್ಲೀಟ್ ನಮ್ಮನ್ನು ಕ್ಲೆನ್ಸ್ ಮಾಡುತ್ತೆ ಅಂತ ನನಗೆ ಫೀಲ್ ಆಗುತ್ತೆ. ಸೊ ಹಾಗಾಗಿ ಜಾಸ್ತಿ ನೀರನ್ನ ತೊಗೊಳ್ತೀನಿ ಈ ಟೈಮಲ್ಲಿ. ಹೀಗೆ ಬೆಡ್ ಮೇಲೇ ಒಂದಷ್ಟು ಸ್ಟ್ರೆಚಸ್ನ ಮಾಡಿ ಎದ್ದೆ. ಬೆಡ್ನ ರೆಡಿ ಮಾಡಿಬಿಟ್ಟು ನಾನು ಇವಾಗಲೇ ನನಗೆ ಕಂಪ್ಲೀಟು ರೂಮ್ನ ಕ್ಲೀನ್ ಮಾಡೋದಕ್ಕಾಗಲಿಲ್ಲ. ಸೊ ಬೇಗ ಫ್ರೆಶ್ ಅಪ್ ಆಗಬೇಕು ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಸ್ನಾನಕ್ಕೆ ಅಂತ ಹೊರಟೆ. ಹೈಜೀನ್ ಆಗಿರಬೇಕು. ಈ ಟೈಮಲ್ಲಿ ನಾವು ಎಷ್ಟು ಹೈಜೀನ್ ಆಗಿರ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇವಾಗೆಲ್ಲ ನೋಡ್ತಾ ಇದ್ದೀರಾ ಯಾವ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗ್ತಿದೆ ಹೆಣ್ಮಕ್ಳಿಗೆ ಬಟ್ ಅದರಿಂದೆಲ್ಲ ನಾವು ದೂರ ಉಳಿಬೇಕು ಅಂತ ಅಂದರೆ ತುಂಬಾ ಹೈಜೀನ್ ಆಗಿರಬೇಕು. ಈ ಟೈಮಲ್ಲಿ ಮೆನ್ಸ್ಟ್ರೋಲ್ ಕಪ್ನ ಯೂಸ್ ಮಾಡ್ತೀರಾ, ಇಲ್ಲ ಪ್ಯಾಡ್ನ ಯೂಸ್ ಮಾಡ್ತೀರಾ, ಏನನ್ನೇ ಯೂಸ್ ಮಾಡಿದ್ರೂ ಕೂಡ ಅದನ್ನು 5 to 6 hours ಈ ಥರ ಚೇಂಜ್ ಮಾಡ್ತಾ ಬಂದರೆ ತುಂಬಾ ಒಳ್ಳೆಯದು. ಹಾಗೆ ನಾನಿಲ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ತುಪ್ಪನ ತೊಗೊತಾ ಇದ್ದೀನಿ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್, ಹೆಲ್ದಿ ಫ್ಯಾಟ್ ಹಾಗೆಯೇ ವಿಟಮಿನ್ಸ್ ಕೂಡ ಇರೋದ್ರಿಂದ ಖಾಲಿ ಹೊಟ್ಟೆಯಲ್ಲಿ ತುಪ್ಪನ ತಗೊಳ್ಳೋದು ತುಂಬಾ ಒಳ್ಳೆಯದು. ಹಾಗೆಯೇ ಅದ್ರ ಜೊತೆಗೆ ನೀರನ್ನ ಕುಡಿತಾ ಇದ್ದೀನಿ. ಇದು ನಮ್ಮ ಬಾಡಿಯನ್ನು ಡಿಟಾಕ್ಸಿಫೈ ಮಾಡುತ್ತೆ. ಹಾಗೆಯೇ ಆ್ಯಂಟಿ ಏಜಿಂಗ್ ಅಂತ ಹೇಳ್ಬೋದು. ಈ ಒಂದು ಬಿಸಿನೀರನ್ನು ನಾವು ಕುಡಿಯೋದು ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ಮತ್ತು ಪೇಯ್ನ್ ಕೂಡ ತುಂಬಾ ಕಮ್ಮಿ ಆಗುತ್ತೆ ಬಿಸಿನೀರನ್ನ ಈ ಒಂದು ಟೈಮ್ನಲ್ಲಿ ತಗೊಳ್ಳೋದು. ಹಾಗೆ ಬೆಳಗಿನ ತಿಂಡಿಗೆ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ನ ರೆಡಿ ಮಾಡಿದೆ. ಮತ್ತು ನನಗೆ ತುಂಬಾ ಪೇಯ್ನ್ ಅಂತ ಅನ್ನಿಸ್ತಾ ಇದ್ದಿದ್ದರಿಂದ ಜಿಂಜರ್ ವಾಟರ್ ತುಂಬಾ ಒಳ್ಳೆಯದು. ಇದನ್ನು ನಾನು ಚೆನ್ನಾಗಿ ಜಜ್ಜಿಬಿಟ್ಟು ನೀರಿನಲ್ಲಿ ಕುದಿಸ್ಬಿಟ್ಟು ಶೋಧಿಸ್ಕೊಂಡು ಕುಡಿತಾ ಇದ್ದೀನಿ. ಖಂಡಿತ ಟ್ರೈ ಮಾಡಿ. ಇದು ತುಂಬಾ ಪೇಯ್ನ್ ರಿಲೀಫರ್ ಅಂತ ಹೇಳ್ಬೋದು. ಬೆಸ್ಟ್ ಟಿಪ್ಸ್ ಫಾರ್ ಪೀರಿಯಡ್ ಕ್ರ್ಯಾಂಪ್ ಅಂತ ಹೇಳಿದ್ರೆ ತಪ್ಪಂತೂ ಆಗೋದಿಲ್ಲ ಅಂತ ಅಂದ್ಕೊತೀನಿ ನಾನು. ಹಾಗೆಯೇ ಅದನ್ನು ಕುಡಿದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಬೆಳಗಿನ ತಿಂಡಿ ಕೂಡ ತಿಂದೆ. ಅದಾದಮೇಲೆ ಆ್ಯಸ್ ಯೂಶ್ವಲ್ ನಮ್ಮದು ಮನೆ ಕೆಲಸ ಇದ್ದಿದ್ದೆ ಅಲ್ವಾ, ಏನೇ ಪೇಯ್ನ್ ಇದೆ ಅಂತ ಹೇಳಿದ್ರು ಕೂಡ ಕೆಲಸನ ನಾವು ಮಾಡಿ ಮುಗಿಸ್ಲೇಬೇಕಾಗತ್ತೆ. ಆ್ಯಂಡ್ ಕೆಲಸ ಮಾಡೋದು ಕೂಡ ತುಂಬ ಒಳ್ಳೆಯದೇ ಅಂತ ನಾನು ಅಂದ್ಕೊತೀನಿ. ಹಾಗೆಯೇ ಹಾಲಿಗೆ ಬಯೋಟಿನ್ ಲಡ್ಡುನ ಹಾಕ್ಕೊಂಡು ಕುಡಿದೆ. ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ನೆನೆ ಹಾಕಿದ್ದೆ. ಇದನ್ನು ನನಗೆ ವಾಲ್ನಟ್ಸ್ ಮತ್ತು ಗೋಡಂಬಿಯನ್ನು ನನಗೆ ಹಾಗೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಅದನ್ನು ಹಾಗೆ ತಿಂದೆ. ಇದು ನಮಗೆ ಎಲ್ಲ ಥರದ ವಿಟಮಿನ್ ಸಿಗುತ್ತೆ. ಹಾಗೆ ನಮಗೆ ಈ ಟೈಮಲ್ಲಿ ಎಷ್ಟು ಬ್ಲಡ್ನ ಲಾಸ್ ಮಾಡ್ಕೊಳ್ತೀವಿ ಅದನ್ನೆಲ್ಲ ನಮಗೆ ಮತ್ತೆ ವಾಪಸ್ ಹೆಲ್ದಿಯಾಗಿ ಪಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ
ಜೊತೆಗೆ ಈ ಟೈಮಲ್ಲಿ ತುಂಬ ಜನರಿಗೆ ಶುಗರ್ ಕ್ರೇವಿಂಗ್ ಇರುತ್ತೆ, ಅಂದರೆ ಸ್ವೀಟ್ಸ್ನ ತಿನ್ನಬೇಕು ಅಂತ. ಒಂದು ಆರ್ಟಿಫಿಷಿಯಲ್ ಒಂದು ಶುಗರ್ನ ತಿನ್ನೋದಕ್ಕಿಂತ ಈ ರೀತಿ ಡ್ರೈ ಫ್ರೂಟ್ಸ್ನ ತಿನ್ನೋದ್ರಿಂದ ಅದರಲ್ಲಿ ಸಿಗುವಂಥ ಶುಗರ್ ಕ್ರೇವಿಂಗ್ ನಮಗೆ ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ನಾರ್ಮಲ್ ಫ್ರೂಟ್ಸ್ಗಳನ್ನ ಕೂಡ ನಾವು ಕನ್ಸ್ಯೂಮ್ ಮಾಡ್ಬೋದು, ತುಂಬಾ ಹೆಲ್ದಿಯಾಗಿರುತ್ತೆ. ಈ ಟೈಮಲ್ಲಿ ಒಳ್ಳೆ ಗಾಢವಾದ ನಿದ್ದೆ ಬಂದರೆ ಸಾಕು ಅಂತ ಅನ್ನಿಸ್ತಾ ಇರುತ್ತೆ. ಆ ನಿದ್ದೆ ಬಂದ ಟೈಮಲ್ಲಿ ಪೀರಿಯಡ್ಸ್ ಪೇಯ್ನ್ ಏನಿರುತ್ತೆ ಅದೆಲ್ಲ ಮರ್ತೇ ಹೋಗಿಬಿಟ್ಟಿರುತ್ತೆ ನಮಗೆ. ಹಾಗಾಗಿ ನಿದ್ದೆ ಬರಲಿ ಅಂತ ಸ್ವಲ್ಪ ಹೊತ್ತು ಟ್ರೈ ಮಾಡಿದೆ ಮಲ್ಕೊಳ್ಳೋದಕ್ಕೆ. ಬಟ್ ಫಸ್ಟ್ ಡೇ ನನಗೆ ಸಿಕ್ಕಾಪಟ್ಟೆ ಪೇಯ್ನ್ ಇರುತ್ತೆ. ಸೊ ಹಾಗಾಗಿ ನನಗೆ ಅಷ್ಟಾಗಿ ನಿದ್ದೆ ಬರಲ್ಲ, ತುಂಬ ಅಪರೂಪ ನಿದ್ದೆ ಬರೋದು. ಹಾಗೆ ಹೀಗೆ ಒದ್ದಾಡ್ತಾ ಇದ್ದೆ. ಅಷ್ಟರಲ್ಲಿ ಹಾಟ್ ಬ್ಯಾಗ್ ಕೂಡ ಇದೆಯಲ್ಲ, ಸೊ ಅದು ಕೂಡ ಯೂಸ್ ಮಾಡ್ಕೊಳ್ಬೋದಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಇಟ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆದಮೇಲೆ ನಾನು ಮಧ್ಯಾಹ್ನದ ಲಂಚ್ನ ರೆಡಿ ಮಾಡೋದಕ್ಕಂತ ಅಂದ್ಬಿಟ್ಟು ಬಂದೆ. ತರಕಾರಿಗಳನ್ನ ತಿನ್ನೋದು ತುಂಬ ಒಳ್ಳೇದಿದ್ದರಿಂದ ನಾನು ವೆಜ್ ಸಲಾಡ್ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಮನೆಯಲ್ಲಿ ಸ್ವೀಟ್ ಕಾರ್ನ್ ಕಡೆ ಇತ್ತಲ್ಲ, ಸೊ ಹಾಗಾಗಿ ಇಲ್ಲಿ ವೆಜ್ ಸಲಾಡ್ನ ನಾನು ರೆಡಿ ಮಾಡಿಕೊಂಡೆ. ಈ ಸಲಾಡ್ಗೆ ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಫ್ಲೇಕ್ಸ್, ಆರಿಗೆನೋ, ಲೆಮನ್, ಸಾಲ್ಟ್, ಹಾಗೆಯೇ ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ಚಾಟ್ ಮಸಾಲಾನ ಹಾಕ್ಕೊಂಡ್ರೆ ಒಳ್ಳೆ ವೆಜ್ ಸಲಾಡ್ ರೆಡಿ. ಹಾಗೆಯೇ ಈ ಒಂದು ಚಿಕನ್ ರೆಸಿಪಿ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಚೆಟ್ಟಿನಾಡ್ ಚಿಕನ್ ಅಂತ ಹೇಳ್ಬಿಟ್ಟು. 2-3 ಮಿನಿಟ್ಸ್ ಅಷ್ಟೇ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ಖಂಡಿತ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ. King's firstborn child. Brilliant. A girl. No queens ever sat behind the front. Definitely no traditional dress. Perhaps we shouldn't break on that. ಮಲ್ಕೋಬೇಕಂಗೆ ನೀನು ಕಾರಲ್ಲಿ ಮಲ್ಗಿಕೊಂಡು ಅಭ್ಯಾಸ ಆಗ್ಬಿಡ್ತೀನಿ ನಿಮಗೆ. ಒಳ್ಳ ಚಿನ್ನಲ್ಲ 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 ಪಾಪ, ನೀನು ಚಿನ್ನೋಣ ಪಾಪ ಅಲ್ವಾ? ಎಕ್ಕಬಾರ್ದಂಗೆ ಎಲ್ಲ ಎಂತ ಗೊಜ್ಜೆ ಬುದ್ಧಿ. ಸರಿ ಕಾಚು ಜೋ 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 ಬಂಗಾರಿ. ನೈಟ್ ಸಾಂಬಾರಿಗೆ ಅಂದ್ಬಿಟ್ಟು ಅವರೆಕಾಳನ್ನ ಚಿಲ್ಕಿಸ್ಕೊತಾ ಇದ್ದೆ. ಹಾಗೆಯೇ ಟಿ ವಿ ನೋಡ್ಕೊಂಡು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಐ ಹೋಪ್ ಈ ಥರದ ಒಂದು ದಿನ ನಿಮಗೂ ಎಲ್ಲರಿಗೂ ಕೂಡ ಒಳ್ಳೆಯದಾಗಿರಲಿ, ಪೇಯ್ನ್ ಇಲ್ಲದೇ ಇರಲಿ ಅಂತ ನಾನು ಅನ್ಕೊತೀನಿ. ಥ್ಯಾಂಕ್ ಯು.